ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಈಗ ಮೊಹರಂ ಮುಗೀತು. ನಾವು ಆಲ್ರೆಡಿ ಇದನ್ನು ನೈವೇದ್ಯಕ್ಕೆ ಮಾಡಿರ್ತೀವಿ. ಹಾಕೋದು ಸ್ವಲ್ಪ ಲೇಟ್ ಆಗಿದೆ. ಇದೇನಪ್ಪ ಅಂತಂದ್ರೆ ಮಾದಲಿ. ನಮ್ಮ ಉತ್ತರ ಕರ್ನಾಟಕದ ಸೈಡ್ ಒಳಗೆ ನಾವು ಇದನ್ನ ಮಾದಲಿ ಅಂತೀವಿ. ಮೊಹರಂ ಹಿಂದಿನ ದಿನ ಅಂದರೆ ಕತ್ತಲ ರಾತ್ರಿ ದಿನ ನಾವು ಇದನ್ನು ನೈವೇದ್ಯ ಮಾಡ್ತೀವಿ. ಇದನ್ನ ಹೇಗೆ ಮಾಡೋದಪ್ಪ ಅಂತಂದರೆ ಬಹಳ ಸರಳವಾಗಿದೆ ಮತ್ತು ನೀವು 15 ಅಥವಾ 20 ದಿನ ಇಟ್ಟರೂ ಏನೂ ಆಗಲ್ಲ. ಇದ್ರ ಜೊತೆ ತುಪ್ಪ ಮತ್ತು ಸ್ವಲ್ಪ ಬಿಸಿ ಹಾಲು ಹಾಕ್ಕೊಂಡು ಉಂಡ್ರೆ ಭಾಳ ಅಂದ್ರೆ ಭಾಳ ರುಚಿಯಾಗಿರುತ್ತೆ. ಈ ಥರ ಉಂಡೆ ಮಾಡಿ ಸ್ವಲ್ಪ ತುಪ್ಪ ಹಾಕಿ ಮಕ್ಕಳಿಗೆ ಕೊಟ್ರಂತೂ ಇನ್ನೂ ರುಚಿಯಾಗಿರುತ್ತೆ. ಒಂದು ಸರಳವಾದ ಸ್ವೀಟ್ ರೆಸಿಪಿ ಅಂತ ಹೇಳ್ತಾ ಇದ್ದೀನಿ. ಇದನ್ನ ಹೇಗೆ ಮಾಡೋದಪ್ಪ ಅಂತಂದರೆ, ಇಲ್ಲಿ ನಾನು ಗೋಧಿ ಹಿಟ್ಟನ್ನು ತೊಗೊಂಡಿನಿ. ಇದು ಗೋಧಿ ಹಿಟ್ಟು ಮತ್ತು ಕಡಲೆಬೇಳೆನ ಒಮ್ಮೆ ಹಿಟ್ಟನ್ನು ಬೀಸ್ಕೊಂಬರ್ಬೇಕು. ಆದರೆ ನಾನಿಲ್ಲಿ ಅರ್ಜೆಂಟಾಗಿ ಮಾಡ್ತಾ ಇರೋದ್ರಿಂದ ಮನೆಯಲ್ಲೇ ಇರುವಂಥ ಗೋಧಿ ಹಿಟ್ಟು ಹಾಕ್ತಾಯಿದ್ದೀನಿ. ಇದ್ರ ಜೊತೆ ಮತ್ತು ಹಸಿ ಕಡಲೆಬೇಳೆ ಹಿಟ್ಟು, ನಾವೇನು ಬಜ್ಜಿಗೆ ಬಳಸ್ತೀವಲ್ಲ ಅದು ಹಸಿ ಕಡಲೆಬೇಳೆ ಹಿಟ್ಟನ್ನು, ನೀವು ಗೋಧಿ ಹಿಟ್ಟು ಎಷ್ಟು ತೊಗೊಂಡಿರ್ತೀರೋ ಹಸಿ ಕಡಲೆಬೇಳೆ ಹಿಟ್ಟನ್ನು ಅಷ್ಟೇ ತೊಗೋಬೇಕು. ಈಗ ನೀವು 2 ಗ್ಲಾಸ್ ಗೋಧಿ ಹಿಟ್ಟನ್ನು ತೊಗೊಂಡಿದ್ರಿ ಅಂದ್ರೆ 2 ಗ್ಲಾಸ್ ಕಡಲೆ ಹಿಟ್ಟನ್ನು ತೊಗೋಬೇಕು. ಇದನ್ನು ಚೆನ್ನಾಗಿ ಸ್ವಲ್ಪ ಜರಡಿ ಹಿಡಿಬೇಕು. ಇದು ಪೂರ್ತಿ ಹಿಟ್ಟು ಸಣ್ಣ ಇರೋದ್ರಿಂದ ನಾ ಇಲ್ಲಿ ಇದಕ್ಕೆ ಇನ್ನೊಂದು ವಸ್ತುವನ್ನು ಹಾಕ್ತಾಯಿದ್ದೀನಿ. ಯಾಕಂದ್ರೆ ಸ್ವಲ್ಪ ಚೆನ್ನಾಗಿ ಬರಬೇಕಲ್ವ ಮಾದಲಿ. ಅಂದ್ರೆ ನೀವು 15-20 ದಿನ ಇಟ್ಟರು ಏನೂ ಆಗದೆ ಉದುರಾಗಿ ಚೆಂದಾಗಿ ಬರಬೇಕಂತಂದ್ರೆ ನಾವೇನು ಉಪ್ಪಿಟ್ಟು ರವೆ ಬಳಸ್ತೀವಲ್ಲ, ಉಪ್ಪಿಟ್ಟು ರವೆ ಅದನ್ನು ನಾವು ಯಾವ ಗ್ಲಾಸಿಂದ ಹಿಟ್ಟನ್ನು ಅಳತೆ ಮಾಡಿರ್ತೀವೋ ಅದೇ ಗ್ಲಾಸಿಂದ ಒಂದು ಅರ್ಧ ಮುಕ್ಕಾಲಾಗುವಷ್ಟು ಈ ರವೆಯನ್ನು ಹಾಕಬೇಕು. ಉಂಡೆ ಹಾಕು ಚಿರೋಟಿ ರವೆ ಹಾಕಿದ್ರೂ ನಡಿತೈತಿ. ನಾವು ಉಪ್ಪಿಟ್ಟು ಮಾಡೋ ಅಂದ್ರೆ ಉಪ್ಪಿಟ್ಟಿಗೆ ಬಳಸೋ ರವೆ ಹಾಕಿದರೂ ನಡಿತೈತಿ. ಇದಕ್ಕೆ ಎಣ್ಣೆ ಕಾಯಿಸ್ಬೇಕಂತಿಲ್ಲ, ಮತ್ತೇನು ಹಾಕಬೇಕಿಲ್ಲ, ಉಪ್ಪು ಹಾಕಬೇಕಿಲ್ಲ ಮತ್ತು ಎಣ್ಣೆ ಹಾಕಬೇಕಿಲ್ಲ, ಏನೂ ಬೇಕಾಗಿಲ್ಲ, ಸೋಡಾ ಬೇಕಾಗಿಲ್ಲ. ಸುಮ್ಮನೆ ಹಾಗೆ ಇದೇ 3 ವಸ್ತುಗಳನ್ನು ಚೆನ್ನಾಗಿ ಕಲಿಸ್ಬೇಕು. ಗೋಧಿ ಹಿಟ್ಟು ಮತ್ತು ಹಸಿ ಕಡಲೆಬೇಳೆ ಹಿಟ್ಟು ಸಮ ಪ್ರಮಾಣದೊಳಗೆ ತೊಗೋಬೇಕು. ಅದೇ ಗ್ಲಾಸ್ ಮುಕ್ಕಾಲಷ್ಟು ಉಪ್ಪಿಟ್ಟು ರವೆ ಅಥವಾ ಬಾಂಬೆ ರವೆ ಅಂತ ಏನಂತೀವಲ್ಲ ಅದು ತೊಗೊಂಡ್ರೂ ನಡೆಯುತ್ತೆ. ಇನ್ನು ಚೆನ್ನಾಗಿ ಸ್ವಲ್ಪ ಇದು ಗಟ್ಟಿನೇ ಇರಬೇಕು ಹಿಟ್ಟು, ಆ ಥರ ಕಲಿಸ್ಬೇಕು. ಯಾಕಂದ್ರೆ ಜಾಸ್ತಿ ತೆಳುವಾದರೆ ಚೆನ್ನಾಗಿ ಬರುವುದಿಲ್ಲ. ಸ್ವಲ್ಪ ಗಟ್ಟಿನೇ ಇರಲಿ ಹಿಟ್ಟು. ನೀವಿನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋವನ್ನು ಕೊನೆವರೆಗೂ ನೋಡಿ. ಈ ಸ್ವೀಟ್ ರೆಸಿಪಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ನಾನು ಯಾವುದೇ ವಿಡಿಯೋ ಹಾಕಿದ ತಕ್ಷಣ ಫಸ್ಟ್ ನಿಮಗೆ ನೋಟಿಫಿಕೇಷನ್ ಆಗುತ್ತೆ. ನೋಡಿ, ಈ ಥರ ಚೆನ್ನಾಗಿ ಗಟ್ಟಿಯಾಗಿ ನಾದಬೇಕು. ಜಾಸ್ತಿ ಏನೂ ಬೇಕಾಗಿಲ್ಲ ಇದಕ್ಕೆ. ಚೆನ್ನಾಗಿರುತ್ತೆ ಈ ಥರ ಸ್ವೀಟು. ನೀವು ಒಮ್ಮೆ ಮಾಡಿಕೊಂಡ್ರಿ ಅಂದ್ರೆ ರಾತ್ರಿ ಬೆಳಗ್ಗೆ ಟೈಮು ನೋಡಿ ಇಷ್ಟು ಗಟ್ಟಿ ಆದರೆ ಸಾಕು. ಇದನ್ನು ನಾನು ಇದ್ರೊಳಗೆ ಒಂದು 5 ಚಪಾತಿ ಆಗ್ತವೆ ನೋಡಿ. ಈ ಥರ ಚೆನ್ನಾಗಿ ಸ್ವಲ್ಪ ಕಟ್ ಮಾಡಿಕೊಂಡು 5 ಉಳ್ಳಿ ಮಾಡ್ಕೋಬೇಕು. ಅಂದರೆ 5 ಚಪಾತಿ ಆಗ್ತವೆ ಇದಕ್ಕೆ. ನೋಡಿ ಈ ಥರ ಎಷ್ಟು ದಪ್ಪನೇ ಇರಬೇಕು, ತೆಳುವ ಇರಬಾರ್ದು. ಇದಕ್ಕೇನು ಎಣ್ಣೆ ಹಚ್ಚಬೇಕಾಗಿಲ್ಲ, ಏನೂ ಹಚ್ಚಬೇಕಾಗಿಲ್ಲ. ಇಷ್ಟು ದಪ್ಪ ಇದ್ದರೆ ಸಾಕು ನೋಡಿ. ಇನ್ನು ಚೆನ್ನಾಗಿ ಹಾಗೆ ಬೇಯಿಸ್ಬೇಕು. ಮತ್ತು ಎಣ್ಣೆ ಅದು ಏನೂ ಹಾಕಕ್ಕೆ ಹೋಗಬೇಡಿ. ಈ ಥರ ನಾ ತೊಗೊಂಡಿರೋ 2 ಗ್ಲಾಸ್ ಹಿಟ್ಟಿಗೆ 5 ರೊಟ್ಟಿ ಆಗ್ತವೆ.
ನೀವು ಜಾಸ್ತಿ ಬೇಕಾದ್ರೆ ಜಾಸ್ತಿ ಮಾಡ್ಕೋಬೇಕು. 1 ಕೆ ಜಿ ಮಾಡ್ಕೊತಿದ್ರೆ 1 ಕೆ ಜಿ ಮಾಡ್ಕೋಬೋದು. ಅರ್ಧ ಕೆ ಜಿ ಹಿಟ್ಟೊಳಗೆ ಅರ್ಧ ಕೆ ಜಿ ಹಿಟ್ಟನ್ನು ಮಾಡ್ಕೋಬೋದು. ಇಲ್ಲಿ ನಂದು 2 ಗ್ಲಾಸ್ ಅಂತಂದ್ರೆ ನಾ ತೊಗೊಂಡಿರೋದಂದ್ರೆ ಒಂದು ಅರ್ಧ ಕೆ ಜಿನೇ ಆಗುತ್ತೆ. ಯಾಕಂದ್ರೆ ನಾನು ಇದಕ್ಕೆ ಅರ್ಧ ಕೆ ಜಿ ಬೆಲ್ಲನ ಬಳಸ್ತಾ ಇದ್ದೀನಿ. ನೋಡಿ ಈ ಥರ ಚೆನ್ನಾಗಿ 2 ಸೈಡು ಚೆನ್ನಾಗಿ ಬೇಯಬೇಕು. ಎಲ್ಲಿ ಹಸಿ ಬಿಸಿ ಇರಬಾರ್ದು. ನೋಡಿ ನೆಕ್ಸ್ಟ್ ಇನ್ನೊಂದು ರೊಟ್ಟಿ ಮಾಡಿದ್ದೆ ನಾನು. ಇದು 2ನೇದ್ದು. ಚೆನ್ನಾಗಿರುತ್ತೆ, ಒಮ್ಮೆ ಟ್ರೈ ಮಾಡಿ. ನಿಮಗೂ ಒಂಥರ ಹೊಸ ಟೈಪ್ ಆಗುತ್ತೆ. ನೀವು ಇದನ್ನು ಈ ಥರ 5 ರೊಟ್ಟಿ ಆಗಿದ್ದು ಇದಕ್ಕೆ ನಾನು ಅದೇ ಹಂಚೊಳಗೆ ಸ್ವಲ್ಪ ಶೇಂಗಾ ಮತ್ತು ಸ್ವಲ್ಪ ಎಳ್ಳು ಎರಡನ್ನೂ ಹುರ್ಕೋಬೇಕು. ನೀವು ಯಾವ ಚಪಾತಿ ಹಿಟ್ಟು ಮಾಡಿರ್ತೀರೋ, ರೊಟ್ಟಿ ಮಾಡಿರ್ತೀರಲ್ಲೋ, ಚಪಾತಿ ಮಾಡಿರ್ತೀರಲ್ಲ, ಅದೇ ಹಂಚೊಳಗೆ ಸ್ವಲ್ಪ ಶೇಂಗಾ ಸ್ವಲ್ಪ ಎಳ್ಳು ಹಾಕಿ ಹುರ್ಕೋಬೇಕು. ಇಲ್ಲಿ ನಾವೇನು ಚಪಾತಿ ಮಾಡಿದ್ವಲ್ಲ, ಈ ಥರ ಜರಡಿ ಸಿಗುತ್ತೆ ಒಂದು, ಆ ಜರಡಿಗೆ ಹಾಕಿ ತಿಕ್ಕಬೇಕು. ಇಲ್ಲ ನಮಗೆ ಈ ಥರ ಜರಡಿ ಇಲ್ಲ ಅನ್ನೋರು ನೀವು ಮಿಕ್ಸಿಗೆ ಹಾಕ್ಬೋದು, ಏನೂ ಆಗಲ್ಲ. ಒಂದು 15-20 ದಿನ ಇಟ್ಟರು ಏನೂ ಆಗಲ್ಲ, ಮಿಕ್ಸಿಗೆ ಹಾಕಿದರೂ ಏನೂ ಆಗಲ್ಲ. ನಾನಿಲ್ಲಿ ಈ ಥರ ಮಾದಲಿ ಮಾಡಿದರೆ ನಾವು ಸ್ವಲ್ಪ ಮಿಕ್ಸಿಗೆ ಹಾಕೋದು ಕಡಿಮೆ, ಅಂದರೆ ಲಾಸ್ಟಿಗೆ ಏನು ಸ್ವಲ್ಪ ಉಳಿತೈತಲ್ಲ ಅದಷ್ಟೇ ಹಾಕ್ತೀವಿ. ಫಸ್ಟಿಗೆ ಈ ಥರ ನಿಧಾನವಾಗಿ ತಿಕ್ಕಬೇಕು. ಇಲ್ಲ ನಮಗೆ ಈ ಥರ ಜರಡಿ ಇಲ್ಲ ಅನ್ನೋರು ಪರವಾಗಿಲ್ಲ, ನಡಿತೈತೆ. ನೀವು ಮಿಕ್ಸಿಗೆ ಸಣ್ಣಾಗಿ ರೊಟ್ಟಿ ಮಾಡಿ ಮಿಕ್ಸಿಗೆ ಹಾಕ್ಬೇಕು. ನೋಡಿ ಈ ಥರ ತಿಕ್ಕಿದ್ರೆ ಕೆಳಗಡೆ ಇಷ್ಟು ಸಣ್ಣಾಗಿ ಬೀಳುತ್ತದೆ, ಚೆನ್ನಾಗಿರುತ್ತೆ. ನೋಡಿ ಇದೇನು ಉಳಿದಿರುತ್ತಲ್ಲ ಇದನ್ನು ನಾವು ಆಮೇಲೆ ಮಿಕ್ಸಿಗೆ ಹಾಕ್ಬೋದು, ಇಲ್ಲೇನು ವೇಸ್ಟ್ ಆಗಲ್ಲ ಇದು. ನೋಡಿ ಈ ಥರ ನಾ ತಿಕ್ಕಿದ ಮೇಲೆ ಕೆಳಗಡೆ ಈ ಥರ ಸಣ್ಣಾಗಿ ಬಿದ್ದಿರುತ್ತೆ. ಈ ಥರ 5 ರೊಟ್ಟಿ ಮಾಡ್ಕೋಬೇಕು, 5 ಚಪಾತಿ. ಇಲ್ಲಿ ನಾನು ತಿಕ್ಕಿ ಲಾಸ್ಟಿಗೆ ಏನು ಉಳಿದಿರುತ್ತಲ್ಲ ಅದನ್ನು ಮಿಕ್ಸಿಗೆ ಹಾಕ್ತಾಯಿದ್ದೀನಿ. ನೀವು ಫಸ್ಟಿಗೆ ಮಿಕ್ಸಿಗೆ ಹಾಕ್ಬೋದು, ನಡೀತೈತಿ. ನೋಡಿ ಈ ಥರ ಮಿಕ್ಸಿಗೆ ಹಾಕಿದ ಮೇಲೆ ಈ ಥರ ಆಗುತ್ತೆ. ಇದು ನೋಡಿ, ಇದೊಂದು ರೊಟ್ಟಿ ನಾನು ತಿಕ್ಕಿಲ್ಲ, ಹಾಗೆ ಹಾಕ್ತಾಯಿದ್ದೀನಿ ಮಿಕ್ಸಿಗೆ. ಇದು ನಾವು ಮೊದಲೇನು ರೊಟ್ಟಿ ತಿಕ್ಕಿದ್ವಲ್ಲ ಅದರದ್ದು ಮಿಕ್ಸಿಗೆ ಹಾಕಿದ್ದಿದು. ಈಗ ಇನ್ನೊಂದು ಚಪಾತಿ ಅಥವಾ ರೊಟ್ಟಿ ಇತ್ತಲ್ಲ ಅದನ್ನು ಈ ಥರ ಸಣ್ಣಾಗಿ ಮುರಿದು ಮಿಕ್ಸಿಗೆ ಹಾಕಬೇಕು. ಸ್ವಲ್ಪ ರೊಟ್ಟಿ ತಣ್ಣಗಿದ್ರೇ ಪಾಡ, ಬಿಸಿ ಇರಬಾರ್ದು. ಎಷ್ಟು ತಣ್ಣಗಿರುತ್ತೋ ಅಷ್ಟು ಚಲೋ. ನೋಡಿ ಇಷ್ಟು ಸಣ್ಣಾಗಿದೆ. ಇದಕ್ಕೆ ನಾನು ಸ್ವಲ್ಪ ಒಂದು ಕೊಬ್ಬರಿ ಒಳಗೆ ಅರ್ಧ ಹೋಳನ್ನು ನಾನು ಕೊಬ್ಬರಿ ತುರಿ ಹೆಚ್ಚಿಟ್ಟಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಸಣ್ಣಾಗಿದೆ ಇದು. ಇದಕ್ಕೆ ನಾನು ಅರ್ಧ ಕೆ ಜಿ ಬೆಲ್ಲವನ್ನು ಸಣ್ಣಾಗಿ ಕೊಟ್ಟಬೇಕು. ಒಂದು ಸ್ವಲ್ಪ ಕಾಳು ಇರಲಾರ್ದಂಗೆ ಬೆಲ್ಲವನ್ನು ಜಜ್ಜಬೇಕು, ಇಲ್ಲಾಂದ್ರೆ ಕಾಳು ಹಾಗೆ ಹುಳಿದು ಬಿಡುತ್ತೆ. ಇದ್ರೊಳಗೆ ನಾವು ಇದನ್ನು ಮಿಕ್ಸಿಗೂ ಹಾಕಲ್ಲ, ಏನೂ ಹಾಕಲ್ಲ, ಈಗ ಅಷ್ಟೇ ಕಲಿಸ್ಬೇಕು. ಈಗ ಇಲ್ಲಿ ನಾನು ಅರ್ಧ ಕೆ ಜಿ ಬೆಲ್ಲವನ್ನು ಬಳಸೀನಿ. ನೋಡಿ ಈ ಥರ ಸಣ್ಣ ಜಜ್ಜಿದ್ರೆ ಸ್ವಲ್ಪ ಕಾಳು ಉಳಿತೈತಿ, ಪರವಾಗಿಲ್ಲ. ಆಮೇಲೆ ನೋಡಿಕೊಂಡು ತಕ್ಕೊಂಡು ತಿಕ್ಕಬೇಕು ಅದನ್ನು ಸರಿಯಾಗಿ. ಈ ಥರ ಚೆನ್ನಾಗಿ ಎಲ್ಲವನ್ನು ಕಲಿಸ್ಬೇಕು. ಸ್ವಲ್ಪ ನಿಮಗೇನು ಕಾಳು ಅನಿಸ್ತೀವಿ ಅಂದ್ರೆ ಸ್ವಲ್ಪ ಕೈಲೇ ತಿಕ್ಕಿ. ಈ ಥರ ಚೆನ್ನಾಗಿ ಎಲ್ಲವನ್ನು ಮಿಕ್ಸ್ ಮಾಡಿ. ನೋಡಿ ಈ ಥರ ಕಾಳಿದ್ದು ತೆಗೆದು ಈ ಥರ 2 ಕೈಲೇ ತಿಕ್ಕಬೇಕು. ನನ್ನ ಮಗ ಯಾವಾಗ ಮಾಡ್ತೀಯವ್ವ ಅಂತೇಳಿ ನಾವು ಮಾಡೋ ತನಕ ಮುಂದೆ ಕುಂತಿದ್ದೆ ರೀ, ಯಾಕಂದ್ರೆ ಅಷ್ಟು ಚೆನ್ನಾಗಿರುತ್ತೆ ಈ ಸ್ವೀಟ್.
ಒಮ್ಮೆ ಟ್ರೈ ಮಾಡಿ ನೋಡಿ. ಈ ಥರ ಚೆನ್ನಾಗಿ ಎಲ್ಲ ಕಾಳನ್ನು ಸ್ವಲ್ಪ ಕೈಲೇ ತಿಕ್ಕಿದ ಮೇಲೆ ಇದಕ್ಕೆ ನಾವೇನು ಹುರಿದಿರೋವಂಥ ಶೇಂಗಾ, ಸ್ವಲ್ಪ ಪುಟಾಣಿ, ಒಂದು ಅರ್ಧ ಕೊಬ್ಬರಿ ತುರಿ ಮತ್ತು ಎಳ್ಳು. ನೀವು ಎಳ್ಳು ಸ್ವಲ್ಪ ಮಿಕ್ಸಿಗೆ ಹಾಕಿ ಪುಡಿ ಮಾಡಿ ಹಾಕ್ತೀನಂದ್ರೆ ಇನ್ನೂ ಚೆನ್ನಾಗಿರುತ್ತೆ. ಇಲ್ಲ ನಮ್ಗೆ ಹಾಗೇ ಹಾಕಿದರೂ ನಡೀತೈತೆ ಅನ್ನೋರು ಹಾಕ್ಬೋದು. ಇದಕ್ಕೆ ನೀವು ಬೇಕಿದ್ದರೆ ಡ್ರೈ ಫ್ರೂಟ್ಸ್ ಹಾಕ್ಬೋದು, ಅಂದರೆ ಸ್ವಲ್ಪ ಚೆನ್ನಾಗಿರಲ್ಲ. ಡ್ರೈ ಫ್ರೂಟ್ಸ್ ಏನು ಬೇಕಾಗಿಲ್ಲ, ನಡೀತೈತೆ ಇದು. ಶೇಂಗಾ, ಪುಟಾಣಿ ಮತ್ತು ಎಳ್ಳು, ಕೊಬ್ಬರಿ ತುರಿ ಇಷ್ಟಿದ್ರೆ ಸಾಕು. ಇನ್ನು ಚೆನ್ನಾಗಿ ನೀವು ಮಿಕ್ಸ್ ಮಾಡಿ ಒಂದು ಡಬ್ಬಿ ಒಳಗೆ ತುಂಬಿಟ್ರಿ ಅಂದ್ರೆ 15 ಅಥವಾ 20 ದಿನ ಆರಾಮ್ ತಿನ್ಬೋದು. ಇದನ್ನು ಸ್ವಲ್ಪ ಬಿಸಿ ತುಪ್ಪ ಅಥವಾ ಬಿಸಿ ಹಾಲನ್ನು ಹಾಕ್ಕೊಂಡು ತಿಂತಾಯಿದ್ರೆ ಅದರಷ್ಟು ರುಚಿ ಯಾವುದೂ ಇರಲ್ಲ, ಅಷ್ಟು ಚೆನ್ನಾಗಿರುತ್ತೆ ಸ್ವೀಟು. ಇಲ್ಲಿ ನೀವು ಸ್ವಲ್ಪ ಹಾಕುವಾಗ ಬೆಲ್ಲ ಜಾಸ್ತಿನೇ ಹಾಕಿ, ಯಾಕಂದರೆ ನೀವು ಹೆಂಗೆ ಮರುದಿನ ಇಡ್ತೀರಲ್ಲೋ ಆ ಥರ ಬೆಲ್ಲ ಸ್ವಲ್ಪ ಕಡಿಮೆ ಅನಿಸುತ್ತೆ ನಮಗೆ. ಬೇಕಿದ್ದರೆ ಒಮ್ಮೆ ಟ್ರೈ ಮಾಡಿ ನೋಡಿ. ನೀವು ಎಷ್ಟೇ ಬೆಲ್ಲ ಹಾಕಿದರೂ ಮರುದಿನ ಅನ್ನತ್ಲೆ ಸ್ವಲ್ಪ ಸಪ್ಪೆ ಅನಿಸುತ್ತೆ. ಅದು ಸ್ವಲ್ಪ ಬೆಲ್ಲ ಮುಂದೆನೇ ಇರಲಿ ಒಂದು ಸ್ವಲ್ಪ. ನೋಡಿ ಈ ಥರ ಮಾಡಿದ ಮೇಲೆ ಒಂದು ಡಬ್ಬಿಗೆ ಹಾಕಿ, ಅಂದರೆ ಪುಟ್ಟಿ ಒಳಗೆ ಹಾಕಿ, ಈ ಥರ ಡಬ್ಬಿ ಒಳಗೆ ಹಾಕಿ ಇಟ್ಬಿಡ್ಬೇಕು. ನೀವು ಮಕ್ಕಳಿಗೆ ಬೇಕಂದ್ರೆ ಈ ಥರ ಸಣ್ಣದಾಗಿ ಉಂಡೆಯನ್ನು ಕಟ್ಟಿ ಕೊಡ್ಬೋದು. ಕಟ್ಟಿ ಸ್ವಲ್ಪ ಮೇಲೆ ಅಥವಾ ನೀವು ಮೊದಲೇ ತುಪ್ಪ ಹಾಕಿ ಕಲಸಿನೂ ಕೊಡ್ಬೋದು, ಚೆನ್ನಾಗಿರುತ್ತೆ. ಮಕ್ಕಳು ಇಷ್ಟಪಟ್ಟು ತಿಂತಾರೆ. ಸ್ವೀಟ್ ತಿನ್ನಲ್ಲ ಅನ್ನೋರು ಸಹಿತ ಇದೊಂಥರ ಉಂಡೆ ಟೈಪ್ ಸ್ವೀಟ್ ಚೆನ್ನಾಗಿರುತ್ತೆ. ಒಮ್ಮೆ ಟ್ರೈ ಮಾಡಿ, ಹೇಗಿದೆ ಅಂತ ಕಮೆಂಟೂ ಮಾಡಿ. ನೋಡಿ ಈ ಥರ ಉಂಡೆ ಮಾಡಿದ್ರೆ ಖುಷಿ ಆಗುತ್ತೆ. ನೀವೆಲ್ಗಾರ ಹೊರಗಡೆ ಟಿಫಿನ್ ಬಾಕ್ಸಿಗೂ ಕಟ್ಬೋದು ಮಕ್ಕಳಿಗೆ ಇದನ್ನು. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ. ಧನ್ಯವಾದಗಳು ಫ್ರೆಂಡ್ಸ್.